ಆಮೇಲೆ ಏನಾಯ್ತು ಅಂದ್ರೆ ಅಪ್ಪ ಅಪ್ಪ ಶೂಟಿಂಗ್ ನೋಡ್ಕೊಂಡು ಹೋಗೋಣ. ನಮಸ್ಕಾರ, ನನ್ನ ಹೆಸರು ಮಣಿರಾಮ್ ಪ್ರೇಮ್ಸ್ ಅಂತ. ನಾನು ಈ ಪಿಕ್ಚರ್ನ ಡೈರೆಕ್ಟ್ರು, ಡೇರ್ ಅಂಡ್ ಡೈನಾಮಿಕ್ ಡೈರೆಕ್ಟರ್. ನಮಸ್ಕಾರ. ಹಲೋ, ಸೈಡ್ಗೆ ಹೋಗ್ರಿ. ಮೊದಲು ಕ್ಲಾಪ್ ಹೊಡೆಯೋದು ಕಲೀರಿ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ, ಆಮೇಲೆ ಡೈರೆಕ್ಷನ್ ಮಾಡೋ ಕನಸು ಕಾಣಿ. ಹೋಗ್ರಿ, ಹೀರೋ ಕರೀರಿ, ಹೋಗ್ರಿ. ಹೀರೋ ಸರ್. ಡ್ರೈವರ್ ಸ್ವಲ್ಪ ಗಾಡಿ ನಮಸ್ಕಾರ ಡೈರೆಕ್ಟ್ರೆ. ನಮಸ್ಕಾರ ಸರ್. ಇರ್ಲೇ ಹೀರೋಯಿನ್ ರೆಡಿನಾ? ಇಲ್ಲ ಸರ್, ಈಗ ಬೇರೆ ಸನ್ನಿವೇಶ. ಇದಾದ ನಂತರ ಹೀರೋಯಿನ್ ಸೀನ್. ಓಕೆ ಓಕೆ, ನೀನು ಹೋಗಪ್ಪ, ಹೋಗು. ಏನ್ ತಿನ್ನಿದೆ ಇವತ್ತು? ಈಗ ಬಂದ್ರೆ ನೀವು ಕಾಲು ಹಿಡ್ಕೊಳ್ರಿ, ನೀವು ಕೈ ಹಿಡ್ಕೊಳ್ರಿ. ಜಾಸ್ತಿ ಹೆಚ್ಚಾಗಬಾರ್ದು. ಇಲ್ಲ ಇಲ್ಲ ನೋಡಿ, ನಾನು ಆಕ್ಷನ್ ಅಂದಾಗ ನೀವು ಜಾಸ್ತಿ ಸೋದಿಬೇಕು. ಓಕೆ, ಇವ್ರು ಬೀಳ್ತಾರೆ. ರೆಡಿನಾ? ರೆಡಿನಾ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ, ರೋಲಿಂಗ್, ಆಕ್ಷನ್. ಮಹಾಲಕ್ಷ್ಮಿ, ಮಾವ, ಏನ್ರಾಯ್ತು? ಹೀರೋ ಆಗ್ತೇನಿಂತ ಬಂದು ಏನೋ ಇದು ಅಸಹ್ಯ. ಮಾವ ಶೂಟಿಂಗ್ ಮಾವ ಇದು. ಶೂಟಿಂಗೋ ಪಟ್ಟಿಂಗೋ? ಏಯ್, ಊರಲ್ಲಿ ನಾವು ಗಣ್ಯ ಮನೆತನದವರು. ಹೋಗಿ ಅವನು ಹೀರೋಯಿನ್ ಅವನ ಜೊತೆ ಒದಿಸ್ಕೊಳ್ತಾ ಇದೆಯಲ್ಲ. ಅಯ್ಯೋ ನಮ್ಮ ಕರ್ಮ. ನೀನು ಉದ್ಧಾರ ಆಗೋದಿಲ್ಲ ನೋಡು. ಈ ಜನ್ಮದಲ್ಲಿ ನನ್ನ ಮಗಳನ್ನು ನೀನು ಕೊಡೋದಿಲ್ಲ. ಅಮ್ಮ ಅಪ್ಪ ಬಿಡಪ್ಪ ಮಾವ. ನೀನು ಆ ಸೂರಿನ ಮರ್ತು ಬಿಡು. ಈಗ ಬಂದಿರೋ ಹುಡುಗ ದೊಡ್ಡ ಜಮೀನ್ದಾರನ್ ಮಗ ಅಂತೆ. ನೀನ ಮನೆ ಸೊಸೆಯಾಗಿ ಹೋದ್ರೆ ಮಹಾರಾಣಿ ತರ ಇರ್ಬೋದು ಕಣೆ. ಅಮ್ಮ, ನಾನು ಆ ಮನೆಗೆ ಸೊಸೆಯಾಗಿ ಹೋಗಲ್ಲ, ಹೆಣ್ವಾಗಿ ಹೋಗ್ತೀನಿ. ಮಹಾಲಕ್ಷ್ಮಿ, ಬಾಮ, ಕೂತ್ಕೊಮ್ಮ. ಅಪ್ಪಯ್ಯ, ಹುಡುಗಿ ಯಾಕೆ ನನ್ನ ಮುಖನ ನೋಡ್ತಿಲ್ಲ? ಯಾಕೆ ನಾನು ಕಪ್ಪಿದೀನಿ ಅಂತ ಬೇಜಾರಾ? ರಾಮ ಕೆದಗಿರ ಲಕ್ಷ್ಮಣ್ ಹ್ಯಾಕ್ ದಾಟಲ್ವೋ ಅದೇ ರೀತಿ ನಮ್ಮ ಬೈರೇಗೌಡ್ರ ಮಗಳು ಅಷ್ಟೇ ತಂದೆ ತಾಯಿ ಮಾತ್ ಮಾತ್ರ ಮೀರೋದಿಲ್ಲ. ಮತ್ತೆ ತಡ ಮಾಡ್ತಿದ್ದೀರಿ? ಮೊದಲು ತಟ್ಟೆ ಬದಲಾಯಿಸ್ಕೊಳ್ಳಿ. ಲಕ್ಷ್ಮಿ, ಏಯ್, ನೀನ್ ಯಾಕೋ ಬಂದೆ ಇಲ್ಲಿಗೆ? ಹೊರಡು ಇಲ್ಲಿಂದ. ಜೊತೆಲಿ ಮಹಾಲಕ್ಷ್ಮಿನ್ ಕಳ್ಸ್ಕೊಡಿ, ಕರ್ಕೊಂಡು ಹೋಗ್ತೀನಿ. ಮಹಾಲಕ್ಷ್ಮಿನ ಮರೆತು ಬಿಡು ಅಂತ ಅವತ್ತೇ ಹೇಳಿಲ್ವಾ ನಿನಗೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳನ್ನ ಇಲ್ಲಿಟ್ಕೊಂಡು ಪ್ರೀತಿಸ್ತಾ ಇದ್ದೀನಿ. ಅವಳು ಯಾವತ್ತಿದ್ರು ನನ್ನೋಳೆ. ಅವಳನ್ನ ಮದುವೆ ಆಗೋ ಯೋಗ್ಯತೆ ಏನಿದೆಯೋ ನಿನಗೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಳನ್ನ ಮದುವೆ ಆಗಕ್ ಬೇಕಾಗಿರೋದು ಯೋಗ್ಯತೆ ಅಲ್ಲ, ಗಂಡಸ್ತನ. ಕೈ ಹಿಡಿದವಳನ್ನ ಕೊನೆವರೆಗೂ ಕಾಪಾಡ್ತೀನಿ ಅನ್ನೋ ತಾಕತ್ತು, ನಂಬಿಕೆ ನನ್ನ ಹತ್ರ ಇದೆ. ಮಹಾಲಕ್ಷ್ಮಿ, ನೀನ್ ಈ ರೀತಿ ಗಲಾಟೆ ಮಾಡಿದ್ರೆ ನಾನು ಇವಳನ್ನು ಕಳಿಸ್ಕೊಡ್ತೇನೆ ಅಂತ ತಿಳ್ಕೊಂಡಿದ್ದೀಯಾ? ಏಯ್, ನನ್ನ ಪ್ರಾಣ ಹೋದ್ರು ಸರಿ, ನಿನಗೆ ನನ್ನ ಮಗಳನ್ನು ಕೊಡೋದಿಲ್ಲ. ಅಪ್ಪ, ನನಗೋಸ್ಕರ ಹುಟ್ಟಿರೋ ಮಹಾಲಕ್ಷ್ಮಿನ ಇನ್ನೊಬ್ರು ಕೊಟ್ಟು ಮದುವೆ ಮಾಡೋದಲ್ಲ. ಬರೀ ನಿಶ್ಚಿತಾರ್ಥ ನಡೆದ್ರು ನರಮೇಧ ಯಾಗ ನಡೆದು ಬಿಡುತ್ತೆ. ನಮ್ಮಿಬ್ಬರ ಪ್ರೀತಿ ಮಧ್ಯೆ ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ಸೂರಿ, ಯಾಕೋ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಸಾಯಿಸು ಬಾರೋ. ಅಪ್ಪ, ನಾನು ಓದ್ಲಿಲ್ಲ, ದಡ್ಡ ಒಪ್ಕೋತೀನಿ. ಆದ್ರೆ ಮಹಾಲಕ್ಷ್ಮಿನ ನಾನು ಕೊಟ್ಟು ಮದುವೆ ಮಾಡಿದ್ರೆ ಸಾಕೋ ಯೋಗ್ಯತೆ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಚಿಕ್ಕ ವಯಸ್ಸಿನ ನಾನು ಇವಳೇ ನನ್ ಜೀವ, ಇವಳೇ ನನ್ ಪ್ರಪಂಚ ಅಂತ ಬದುಕ್ತಾ ಇದ್ದೀನಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಹೇಳಿ ಅಪ್ಪ, ಮಹಾಲಕ್ಷ್ಮಿನ ನಾನು ಕೊಟ್ಟು ಮದುವೆ ಮಾಡುವಂತ. ಪ್ಲೀಸ್ ಅಪ್ಪ, ಹೇಳಪ್ಪ. ನಿಮ್ ಮಗಳ ವಿಚಾರದಲ್ಲಿ ಈ ತರ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಂಬ. ನನ್ನ ಪ್ರಕಾರವಾಗಿ ಈ ಹುಡುಗನಿಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಸುಖವಾಗಿರ್ತಾರೆ. ಅದೇನು ಸುಖವಾಗಿರ್ತಾರೋ ಏನೋ. ಅಲ್ಲ ರಮಣ್ಣ, ಹೀರೋ ಆಗ್ತೀನಿ ಅಂತ ಹೋಗಿ ಅವ್ರಿವ್ರ ಹತ್ರ ಒದೆ ತಿಂದು ಬರ್ತಾ ಇದ್ದಾನಲ್ಲ, ಇಂಥವನಿಗೆ ನನ್ನ ಮಗಳನ್ನ ಹೇಗ್ ಕೊಡೋದು ಅಂತ. ಇವತ್ತಲ್ಲ ನಾಳೆ ಹೀರೋ ಆಗೇ ಆಗ್ತೀನಿ, ಅಲ್ಲಿ ಗಂಟ ಕಾಯ್ರಿ. ಹಾಗಂದ್ರೆ ಹೇಗಪ್ಪ?
ವಯಸ್ಸಿಗೆ ಬಂದ ಮಗಳನ್ನ ಬೇರೆ ಗೌಡ್ರು ಮನೆಗೆ ಎಷ್ಟು ದಿನ ಇಟ್ಕೊಳಕಾಗುತ್ತೆ? ನೋಡಪ್ಪ 3 ತಿಂಗಳ ಕಾಲಾವಕಾಶ ಕೊಡ್ತೀವಿ. ಅಷ್ಟೊಳಗೆ ಏನ್ ಮಾಡ್ತೀಯ ಮಾಡು. 3 ತಿಂಗಳಾದ್ಮೇಲೆ ಬೇರೆ ಗೌಡ್ರು ಅವರ ಮಗಳ ವಿಷಯದಲ್ಲಿ ಏನ್ ತೀರ್ಮಾನ ತಗೋತಾರೋ ಅವ್ರಿಗೆ ಬಿಟ್ಟಿದ್ದು. ನಿಮ್ ತೀರ್ಮಾನಕ್ಕೆ ಒಪ್ಪಿಗೆ ಇದೆ.